ನಮಸ್ಕಾರ. ಇದು GBH63 ಅಪ್ಡೇಟ್ಸ್ ಚಾನಲ್. ಯಾವುದು ಸತ್ಯವಿದೆಯೋ, ಶುದ್ಧವಾಗಿದೆಯೋ ಅದು ಕಾಯಕ. ಕಾಯಕದಿಂದ ತನ ಶುದ್ಧಿ, ಚಿತ್ತ ಶುದ್ಧಿಯಾಗುತ್ತದೆ. ಬಸವಣ್ಣನವರು ದಾಸೋಹ ಮಾಡಲು ತಿಳಿಸಿದರು. ಏಕೆಂದರೆ ದಾನ ಕೊಡುವವ ದೊಡ್ಡವನಾದರೆ ತೆಗೆದುಕೊಂಡವ ಸಣ್ಣನಾಗುತ್ತಾನೆ. ಆದರೆ ದಾಸೋಹ ನೀಡುವವರು ಸಣ್ಣವನಾಗಿ, ತೆಗೆದುಕೊಂಡವರು ದೊಡ್ಡವನಾಗುತ್ತಾರೆ. ಆಗ ಕಲ್ಯಾಣದಲ್ಲಿ ನೀಡುವವರೇ ಇದ್ದರು, ತೆಗೆದುಕೊಳ್ಳುವವರೇ ಇರಲಿಲ್ಲ ಎಂದು ವಿಶೇಷವಾಗಿ ಸಭಿಕರಿಗೆ ಯೋಗ ಮಾಡಿಸುತ್ತಲೇ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಅವರು ಇಂದು ಕನ್ನಡ ಭವನದಲ್ಲಿ ನಡೆದ ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ನಡೆದ ಆರೂಢ ಬಸಪ್ಪ ಪ್ರಶಸ್ತಿ ಸಮಾರಂಭದಲ್ಲಿ ವಚನ ಸಾಹಿತ್ಯ ಸಂಶೋಧಕ ವೀರಣ್ಣ ಬಿ. ರಾಜೂರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಆಶೀರ್ವಚನ ನೀಡಿದರು. ಪ್ರಶಸ್ತಿ ಸ್ವೀಕರಿಸಿದ ವೀರಣ್ಣ ರಾಜೂರ್ ಮಾತನಾಡಿ, ದಾವಣಗೆರೆ ನಗರ ಬೆಣ್ಣೆ ನಗರಿ, ವಾಣಿಜ್ಯ ನಗರಿ ಮಾತ್ರವಲ್ಲ, ಒಂದು ಧರ್ಮ ನಗರಿ. ಇಂದು ವಿದೇಶದಲ್ಲಿಯೂ ಆಚರಿಸಲಾಗುತ್ತಿರುವ ಬಸವ ಜಯಂತಿ ಆರಂಭಿಸಿದ ಕೀರ್ತಿ ಈ ದಾವಣಗೆರೆಗೆ ಸಲ್ಲುತ್ತದೆ ಎಂದರು. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಾಮದೇವಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆಡಳಿತಾಧಿಕಾರಿ ವಾಮದೇವಪ್ಪ ಮಾಗನೂರ ಬಸಪ್ಪನವರನ್ನು ಪರಿಚಯಿಸಿ, ಪ್ರಶಸ್ತಿ ಪುರಸ್ಕೃತರನ್ನು ಕೆ. ರಾಘವೇಂದ್ರ ನಾಯರಿ ಪರಿಚಯಿಸಿದರು. ಮುಖ್ಯ ಅತಿಥಿಗಳಾಗಿ ಸಿ. ಸೋಮಶೇಖರ್ ಶರಣರ ವಾಣಿಯಂತೆ ಬದುಕುವವರೇ ಮಾಗನೂರ ಬಸಪ್ಪನವರು ಎಂದರು. ಸಂಗಮೇಶ ಗೌಡರು ಪ್ರಶಸ್ತಿ ಕೊಡುವುದಕ್ಕಿಂತ ಸ್ವೀಕರಿಸುವ ಮನಸ್ಸಿಗೆ ವಂದಿಸಿದರು. ನಮ್ಮ ಕನ್ನಡ ಭಾಷೆಗೆ ನಾವೇ ಕಂಟಕವಾಗಿದ್ದೇವೆಂದು ಬಿಸಿ ಉಮಾಪತಿ ಹೇಳಿದರು. ಯಾವುದೇ ವ್ಯಕ್ತಿ ಬರೆದಿಟ್ಟಂತೆ ಬದುಕದೆ ಬರೆದಿಡುವಂತೆ ಬದುಕುವುದು ನಮ್ಮ ಮಾಗನೂರು ಬಸಪ್ಪನವರು ಮಾದರಿ ಎಂದರು. ಆರಂಭದಲ್ಲಿ ಮಾಗನೂರು ಬಸಪ್ಪ ಶಾಲಾ ಮಕ್ಕಳಿಂದ ನಾಡಗೀತೆ, ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ದಿಳ್ಯಪ್ಪ ಸ್ವಾಗತಿಸಿದರು. ರೇವಣಸಿದ್ದಪ್ಪ ಅಂಗಡಿ ವಂದಿಸಿದರು. ಶಾಲಾ ಮಕ್ಕಳಿಂದ ನೃತ್ಯ, ಮಾಗನೂರ ಸಂಗಮೇಶಗೌಡ, ಸುನಂದಾದೇವಿ ದಂಪತಿಗಳನ್ನು ಸ್ವಾಮೀಜಿ ಸನ್ಮಾನಿಸಿದರು. ಕಸಾಪ ಸದಸ್ಯರು, ಕನ್ನಡ ಅಭಿಮಾನಿಗಳು, ಶಾಲಾ ಮಕ್ಕಳು, ಪಾಲಕರು, ಅಭಿಮಾನಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಇದು GBH63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ದಾಸೋಹ ಅಂತಂದ್ರೆ ಏನು? ದಾನದಲ್ಲಿ ಕೊಡುವವರು ದೊಡ್ಡವನಾಗ್ತಾನೆ. ದಾನದಲ್ಲಿ ಕೊಡುವವರು ದೊಡ್ಡವನಾಗ್ತಾನೆ, ತೆಗೆದುಕೊಳ್ಳುವವನು ಸಣ್ಣವನಾಗ್ತಾನೆ. ಆದರೆ ಈ ದಾಸೋಹದಲ್ಲಿ ಕೊಡುವವನೇ ಸಣ್ಣವನು, ತೆಗೆದುಕೊಳ್ಳುವವನೇ ದೊಡ್ಡವನು. ಅದಕ್ಕೆ ಬಸವಣ್ಣರು ಕಲ್ಯಾಣದಲ್ಲಿ ನೀಡುವವರುಂಟು, ಬೇಡುವವರಿಲ್ಲದೆ ಬಡವನಾದೆ ಕೂಡಲ ಸಂಗಮ ದೇವ ಅಂತಿತ್ತು ಬಸವಣ್ಣರು. ಅದರಿಂದ ಏನಾಗ್ತಾ ಇತ್ತು? ಅಹಂಕಾರ, ನಾನು ಶ್ರೀಮಂತ ಭಾರತದಲ್ಲಿ. ಅವಾಗೆಲ್ಲರೂ ಸಮಾಜದಲ್ಲಿ ಹಂಚಲಿಕ್ಕೆ ಶುರು ಆಗ್ತಾ ಇತ್ತು. ಎಲ್ಲರೂ ಕೊಡೋದು, ಎಲ್ಲಿ ನೋಡು ಕಲ್ಯಾಣದಲ್ಲಿ ಬರೀ ಕೊಡೋರೇ ಇತ್ತು, ಸ್ವೀಕಾರ ಮಾಡೋರು ಇರಲಿಲ್ಲ. ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಾವಣಗೆರೆ ಬಂದು ಏನೇನೋ ಕೆಲಸ ಮಾಡಿ ಎಲ್ಲೋ ಮಕ್ಕೊಂಡು ಎಲ್ಲೇ ಉಂಡು ಎಲ್ಲೇ ಇಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು, ದಾವಣಗೆರೆಯನ್ನು ಒಂದು ಶ್ರೀಮಂತ ನಗರವನ್ನಾಗಿ ರೂಪಿಸುವಂತ ಒಂದು ಕೆಲಸವನ್ನ ಮಾಡಿ ಹೋಗಿದ್ದಾರಲ್ಲ ಮಹಾಪೌರವರು. ಹೀಗಾಗಿ ಅವರನ್ನ ನಾನು ನಿಜವಾದ ಶರಣ ಅಂತ. ಅವರು ಸತ್ಯ ಶುದ್ಧ ಕಾಯಕ ದಾಸೋಹದ ಶರಣ.
ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಲಿರುವ ಪರಮ ಪೂಜ್ಯ ಯೋಗ ಸಿಂಹಾಸನಾಧೀಶ್ವರ ಶ್ರೀ 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 2008 ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಸುಕ್ಷೇತ್ರ ಹರಿಹರ ದಾವಣಗೆರೆ ಜಿಲ್ಲೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಗೌರವದ ಆಧಾರದ ಆರ್ಥಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಾಮೂಲು ಬಸಪ್ಪ ಪ್ರತಿಷ್ಠಾನ 2014ರಿಂದ ಅವಾಗ ನಮ್ಮ ಲಿಂಗೈಕ್ಯ ಕೆ.ಆರ್. ಉದ್ಯನಪ್ಪನವರು ಅಧ್ಯಕ್ಷರಾಗಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಮಾಮೂಲು ಸಂಗಮೇಶ್ವರ ಗೌಡರಿಗೆ ಒಂದು ಸಲಹೆ ರೂಪದಲ್ಲಿ ಕೊಟ್ಟಾಗ ಅದನ್ನು ಚಾಚು ತಪ್ಪದೆ ಒಪ್ಪಿಸಿ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನೀವು ಮಾಡುವಂಥವ್ರು ಮುಂದೆ ಬಂದರೆ ನಾನು ಎಷ್ಟಾದರೂ ಇವತ್ತು 8 ಜಿಲ್ಲೆಗಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದತ್ತಿ ನಿಧಿಯನ್ನು ಮಾನ್ಯ ಸಂಗಮೇಶ್ವರ ಗೌಡರು ಸ್ಥಾಪಿಸಿದ್ದಾರೆ ಅಂದರೆ ಅವರಿಗಿರುವಂಥ ತಮ್ಮ ತಂದೆ ತಾಯಿಗಳ ಬಗ್ಗೆ ಇರುವಂಥ ಗೌರವವನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಇವತ್ತು ಶರಣ ಸಾಹಿತ್ಯ ಪರಿಷತ್ನಲ್ಲಿ ಕೂಡ ಲಕ್ಷಗಟ್ಟಲೆ ದತ್ತಿಯನ್ನು ಅವ್ರ ತಂದೆ ಹೆಸರಿನಲ್ಲಿ ಇಟ್ಟಿದ್ದಾರೆ. ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಒಂದು ಅದು ಮಾಮೂಲು ಬಸಪ್ಪವರು ಅದರಿಂದ ದೊಡ್ಡವರಾಗೋದಿಲ್ಲ. ನಾವು ನೀವೆಲ್ಲರೂ ಅವರ ಆತ್ಮಚರಿತ್ರೆಯನ್ನು ಓದಿ ಕನ್ನಡ ಉಳಿಸಿ ಬೆಳೆಸಿ ಅಂತ ನಾವೆಲ್ಲ ಹೋರಾಡ್ತಿದ್ದವಲ್ಲ. ಆದರೆ ಈ ಕನ್ನಡಕ್ಕೆ ಅಂದರೆ ಆಗ್ತಾ ಇರೋದು ಕನ್ನಡ ನಮ್ಮವರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಒಂದು ನಾವೆಲ್ಲರೂ ಮಕ್ಕಳನ್ನ ಬರೀ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ವಿದ್ಯಾವಂತರು ಮಾಡಬೇಕು, ಫಾರಿನ್ಗೆ ಕಳಿಸ್ಬೇಕು ಆ ನಿಟ್ಟಿನಿಂದ ಇದ್ದಾರೆ. ಆದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಬಗ್ಗೆ ಯಾರೂ ಹೆಚ್ಚಿನ ರೀತಿ ಮನೆಯಲ್ಲಿ ಮಾತಾಡ್ತಾರೆ. ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಯಾರೂ ಕೇಳೋದಿದ್ದಲ್ಲ. ಆದರೆ ಹಿರಿಯರನ್ನ ನೋಡಿ ನಾವುಗಳು ಆ ಸಂಸ್ಕಾರವನ್ನು, ಧರ್ಮದ ಆಚರಣೆಗಳನ್ನು, ವಿಚಾರಗಳನ್ನು ಕಲಿತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ನಾವು ಆಗ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ನಾವು ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಅವ್ರ ಸಹಕಾರ ಇದ್ದರೆ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಆಗ್ತಾನೆ ಇದ್ದಲ್ಲ. ಇವರೆಲ್ಲರೂ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಒಂದೇನಪ್ಪ ಅಂದ್ರೆ ಸಂಸ್ಕೃತಿ ಸಂಸ್ಕಾರ ಅಂತ ಅದು ಬಂದಾಗ, ಪ್ರಶ್ನೆ ಬಂದಾಗ ಇದನ್ನ ಎಲ್ಲ ಪೋಷಕರಿಗೂ ಅದು ಬಿಟ್ಟು ವಿಚಾರ. ಯಾಕಂದ್ರೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಬೇಕಾಗಿರೋದು ನಮಗೆ ಆಗಿದೆ. ಹಾಗಂತ ನಾವು ಬಿಡಬಾರ್ದು ಅಂತ ಹೇಳಿ ನಾವು ನಮ್ಮ ಶಾಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸ್ತಾ ಇದ್ದೇವೆ. ಅದಕ್ಕೇನು ಬಂದರೆ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ, ಬೇರೆ ಬೇರೆ ಹಬ್ಬಗಳೆಲ್ಲ ನಮ್ಮ ಮಕ್ಕಳಿಂದ ಆಚರಿಸೋ ವ್ಯವಸ್ಥೆ ಮಾಡಿ ಅವ್ರ ಸಂಸ್ಕಾರ ಕಲಿಸ್ತಾ ಇದ್ದೇವೆ. ನಿನಗಾರು ಗುರುಬೀಳರು ನೀನೊಬ್ಬ ತಪ್ಪಲಿಗ ಉಳುತ ದಾರಿಯ ಕಡದೆ ಸಿಕ್ಕಿದೆಂಜನವ ದಿನವ ಕಡದೆ ಗುರು ಶಿಷ್ಯನ ಪಟ್ಟಗಳು ನಿನಗೇಕೋ ನಿನಗೆ ನೀನೇ ಗುರು ಮಂಕುತಿಮ್ಮ ಅಂತ. ಶರಣ ಮಾಮೂಲು ಬಸಪ್ಪನವರ ಬಾಲ್ಯದ ಬದುಕು ಅತ್ಯಂತ ನಿಕೃಷ್ಟವಾಗಿತ್ತು. ಆರ್ಥಿಕ ಸ್ಥಿತಿಗತಿಗಳು ಸಾಮಾಜಿಕವಾಗಿ ಅವರ ಆಧ್ಯಾತ್ಮಿಕವಾಗಿ ಮೇಲ್ಮಟ್ಟದಲ್ಲಿದ್ದರೂ ಸಹ ಆರ್ಥಿಕ ನಿಕೃಷ್ಟತೆಯ ದಾರುಣ್ಯ ಸ್ಥಿತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ವ್ಯಕ್ತಿತ್ವ ಮಾಮೂಲು ಬಸಪ್ಪನವರು. ಫಾಸ್ಟಾಗಿ ಮಾಡಿ. ಕೈಗಾಲ ನಿಧಾನಕ್ಕೆ ಮುಂದೆ ಇಟ್ಕೊಂಡ್ಬರ್ರಿ. ಸ್ವಲ್ಪ ಕತ್ತನ್ನು ರೊಟೇಟ್ ಮಾಡ್ಕೊಳ್ಳಿ. ಚಕ್ರಾಕಾರವಾಗಿ ಸರ್ಕಲ್, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಸ್ವಲ್ಪ ಭುಜಗಳನ್ನು ರೊಟೇಟ್ ಮಾಡ್ಕೊಳ್ಳಿ. ಅಷ್ಟೇ. ಹಿಂಗೆ ಸೊಟ್ಟ ಬಗ್ಗೆ ಇಟ್ಕೊಳ್ಳಿ. ಸ್ವಲ್ಪ ಹಿಂಗೆ ರೊಟೇಟ್ ಮಾಡ್ಕೊಳ್ಳಿ. ಕುತ್ಕೊಂಡಲ್ಲೇ ಮಾಡಿ, ನಿಂತ್ಕೊಂಡಲ್ಲಿ, ಕುತ್ಕೊಂಡಲ್ಲ. ಅಲ್ಲೇ ಒಂದು 5 ಹೆಜ್ಜೆ ನಡೀರಿ ಸುಮ್ಮನೆ. ಎಲ್ಲಿದ್ರು ಅಲ್ಲೇನೆ. ನಮ್ಮ ಸೋಮಶೇಖರ್ ಯಾವ್ದು ನೋಡಿ. ನಿಧಾನ ಕೂತ್ಕೊಳ್ಳಿ.